8 ದಿನ ಬರಂಗಿಲ್ಲ. ಎಲ್ಲರೂ ಹಳೆ ಬಾಕಿ ಜಂಪರ್ ಹೊಲ್ದಿದ್ ರೊಕ್ಕ ಅಷ್ಟು ವಸೂಲಿ ಮಾಡ್ಬೇಕೀಗ. ನಮ್ಮ ಅತ್ತಿ ಎದುರಿಗೆ ಏನ್ರ ಬಂದಿನ ರೊಕ್ಕ ಇಸ್ಕೊಂಡೆ ಕಣ್ಣ ತಿರುಗ್ತಾವಕ್ಯವು. ಗಿರ್ಜಂದು ಅಕ್ಕ ನಂದು ಬುರ್ಕಾಗ ಹೊಲ್ದಿರಿ. ಅಯ್ಯ ಬಾರಪ್ಪ ತಾವ ಚಲೋ ಆತ್ ನೋಡು. ಆಕಿ ಇವರು ಪ್ರೇಮಕ್ಕ ಮತ್ತು ಪಾರಕ್ಕ ಇನ್ನೂ ಬೇಕ್ಯಾರಿ ಆಕಿ ರೇಣಕ್ಕ 3 ಮಂದಿಗೆ ಹೇಳುವ. ನಾನು ಹಳೆ ಜಂಪರಿನ ಬಾಕಿ ಅದಾವಲ್ಲ ಬಡ ಬಡ ರೊಕ್ಕ ತಂದು ಕೊಡಂದು. ಮತ್ತು ನಾನು ಈಗ ಹಬ್ಬ ಬಂತು ಅರ್ವಿ ತರ್ಬೇಕು ಅದಕ್ಕೆ. ಆಯ್ತು ಬಿಡ್ರಿ ಗಿರ್ಜಂದು ಅಕ್ಕ, ಮತ್ತು ನನಗೆ ಹೊಲದೇ ಇಡ್ರಿ, ಮತ್ತು ಅವ್ರಿಗೆ ಕರ್ಕೊಂಡು ಬರ್ತೀನಿ. ಇವ 6 ತಿಂಗಳಾತು ಹೊಸೂರು ಜಂಪರ್ ಹೊಲಿಸ್ಕೊಂಡು ಹೊಳ್ಳಿ ಜಂಪರ್ ಹರಿದ್ವ. ನಾವು ರೊಕ್ಕ ಕೊಡಕ್ಕೆ ತಿಳಿಯಂಗಿಲ್ವ ಇವಕ್ಕೆ. ಈಗ 8 ದಿನದಾಗ ಒಟ್ಟು ಎಲ್ಲರೂ ವಸೂಲಿ ಮಾಡ್ಬೇಕು ನಾ ರೊಕ್ಕನ. ಇಷ್ಟು ರೊಕ್ಕ ಬಂದಿದ್ದ ನಮ್ಮ ಅತ್ತಿಗೆ ಗೊತ್ತಾಗ್ಬೇಕು ಜಂಪರ್ ಹೊಲ್ದಿದ್ದು ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ನೋಡಿ. ನಾನು ಮಗಗೆ ಫಿಟ್ಟಿಂಗ್ ಇಟ್ಟು ಜಗಳ ಹಚ್ಚಿ ರೊಕ್ಕ ವಸೂಲಿ ಮಾಡೋ ಮಟ್ಟ ಬಿಡೋದಿಲ್ಲಕ್ಕಿ. ಅಕ್ಕ ಬಂದಾರ ನೋಡ್ರಿ ಎಲ್ಲರೂ. ಯವ್ವ ನಾನು ಜಂಪರ್ ಹೊಲ್ದಿದ್ದು ಉಷ್ಟು ರೊಕ್ಕ ಕೊಟ್ಟು ಬಿಡ್ರಿ ಇವ ಭಾಳ ತ್ರಾಸ ಐತೆ ನನಗೆ ರೊಕ್ಕದ್ದು. 2 ದಿನದಾಗ ಒಟ್ಟು ಉಷ್ಟು ರೊಕ್ಕ ಕೊಡ್ರಿ. ಪರಕ ನೀನು 6 ಜಂಪರ್ ಹೊಲ್ದೇನು ನೋಡು. 2 ಅಸ್ತರಿನೂ 4 ಸಾದ. ಯವ್ವ ರೇಟ್ ಭಾಳ ಆತ್ಲಿ ಇವಾಗ ಗಿರ್ಜಿನಿಂದ. ಎಷ್ಟು ರೇಟ್ ಇಟ್ಟಿಲ್ಲ ಕಡಿಮೆ ಮಾಡೋಟ. ಅಲ್ಲ ಪರಕ ನೀನೇನೇ ಹೇಳ್ತಿಲ್ಲ ಒಂದಿನ ಜಂಪರ್ ಹೊಲಕ್ಕೆ ಹಾಕೋ ಮುಂದೆ ಕೇಳಿದಿ ಎಲ್ಲ ರೇಟ್ ಚೌಕಾಶಿ ಮಾಡಿದಿ ಮಾಡಿ ಯವ್ವ ನೀನು ಕುಂತ ಹೊಲಿತೀವ ಪಾಪ ನಿನಗೂ ಒಂದು 20-30 ರೂಪಾಯಿ ಉಳಿಬೇಕು ಅಂದು ಮತ್ತೆ ಎಲ್ಲ ಹೇಳಿ ಮಾತಾಡಿ ಟೋಟಲ್ ಮಾಡಿ ಹೇಳೇನು ನಿನಗೆ. ಮತ್ತೆ ಈಗೇನಂತಿದಿ ಇನ್ನೂ ಕಡಿಮೆ ಮಾಡಂತಿದಿ. ನಿನಗೇನ ಗೊತ್ತಾಗೋದಿಲ್ಲ ನಿನಗೆ. ಆಮೇಲೆ ಒಂದು 25 ರೂಪಾಯಿದ್ದು ಅಸ್ತರ್ ತಂದು ಕೊಡುವ ಒಳಗೆ ಹಾಕ ಕರ್ಬಿ ಅಂದ್ರೆ ಆ ಹೊಸ ಮನೆ ಪೂಜೆ ಆಗಿದ್ದು ಮನೆಗೆ ಅಡ್ಡಾಡಿ ಅವು ಮನೆ ಮುಂದೆ ಹಾಕಿದ್ದು ಅದು ಕಾಟನ್ ಅರ್ಬ್ಯಾಗ ಓಮ್ ಅಂತ ಬರ್ದಿರ್ತಾರಲ್ಲ ಅಂತ ಅರ್ಬಿ ಇಸ್ಕೊಂಬಂತ ತಂದು ಕೊಡ್ತಿದ್ದಿ. ಅದನ್ನು 4-5 ದಿನ ಸಪಕಾರ ಪುಡಿಯಾಗ ತೋಸಿಟ್ಟು ಕುಂಕುಮದ ಕಲಿ ಹೋಗೋ ಮಟ್ಟ ಒಗಿಬೇಕು ನಾನು. ಇಷ್ಟೆಲ್ಲ ಮಾಡಿ ಮತ್ತೆ ಹೊಲ್ದು ಕೊಟ್ಟೆ ನೀಟ್ ಮಾಡಿ ಮತ್ತೆ ಅದ್ರಾಗ ರೊಕ್ಕ ಕೊಡೋಕೆ ಜಿಬ್ಬುತ್ತಾನ ನಿಂದು. ಏ ಪಾರಿ ಪಿಸ್ರಿ ನಿನಗೇನು ಕಡಿಮೆ ಆಗೈತ್ಲಿ ತುಸು ಬೆಳಿತೀರ ಹೊಲ್ದಾಗ 25 ರೂಪಾಯಿ 30 ರೂಪಾಯಿ ಕೊಟ್ಟು ಅಸ್ತರ್ ತಂದು ಕೊಡಕ್ಕೆ ದಾಡೇನೆ ಮನೆಗೆ ಅಡ್ಡಾಡಿ ಅವನ್ಯಾಕ ಅರ್ಬಿ ಇಸ್ಕೊಂತಿದ್ದಿ. ಇವ ನಮ್ಮ ಅತ್ತಿ ಮೊದಲ ಖರ್ಚಿಗೆ ರೊಕ್ಕ ಕೊಡಂಗಿಲ್ಲ. ಇಂಥದ್ದು ಅಸ್ತರಿನ ಪಸ್ತರಿನ ಸುಳ್ಳು ಹೇಳಿ ಒಂದು 20-30 ರೂಪಾಯಿ ಉಳಿಸ್ಕೊಂಡಿರ್ತೇನೆ. ಹೋದ ವರ್ಷ ಜಗ್ಗ ಮಳೆ ಆತ, ಸಾಲಿಟ್ಟ ಮನೆ ಬಿದ್ದು ಸಾಲಿಟ್ಟ ಮನೆ ಕಟ್ಟಿದ್ರು. ಈ ವರ್ಷ ಮಳೆನೂ ಇಲ್ಲ ಮನೆನೂ ಬೀಳಂಗಿಲ್ಲ. ಅವು ಏನೋ ಒಂದಿಟ್ಟು ಅರಿವು ಬಂದಿದ್ವು ಅಂತ ಹೇಳಿ ಕೊಟ್ಟೇನು ಹೊಲ್ಯಾಕ. ನೀವು ಅದಕ್ಕೂ ಕಲ್ಲು ಹಾಕಿ ಇದು ಮಾಡಬೇಡ್ರಿವ ನನಗೆ. ಅಂದ್ರೆ ಪಾರೊಂದು ಅಕ್ಕ ಜಂಪರ್ ಹೊಲಿಸ್ಕೋಬೇಕು ಅಂದ್ರೆ ಜೋರು ಮಳೆ ಬರಬೇಕು ಮತ್ತು ಮನೆ ಬೀಳಬೇಕು, ಅವರ ಮನೆ ಕಟ್ಟಬೇಕು ಮತ್ತು ಹೊಸ ಮನೆ ಪೂಜೆ ಮಾಡಿ ಓಮ್ ಅಂತ ಬರೋದು ಬಿಳಿ ಅರ್ಬ್ಯಾಗ ಪೂಜೆ ಮಾಡಿ ಅದನ್ನು ಬಾರೊಂದು ಅಕ್ಕ ಕೊಟ್ಟ ಮೇಲೆ ಅವ್ರು ಜಂಪರ್ ಹೊಲಿಸ್ಕೊಳ್ಳೋದು. ಅಲ್ಲಿ ಮಠ ಜಂಪರ ಇಲ್ಲ ಪಾರೊಂದು ಅಕ್ಕಾಗ. ಯಾಕ ಬಗ್ಗು ಮುಚ್ಚು ಬಾಯ್ ಏನೇ ಮಾತಾಡ್ತೀರಿ. ಜಂಪರ ಇಲ್ಲ ಪಾರೊಂದು ಅಕ್ಕಾಗಂತ ಜಂಪರ ಹಾಕಿರಂಗಿಲ್ಲ ಇರ್ತಾವ ಮನ್ಯಾಗ. ಹೌದು ವೇಸ್ಟ್ ಆಕೈತೆ ಅರಿಬಿ ಮತ್ತೆ ಯಾಕ ಅಂತಂದು ಅದನ್ನು ನಾನು ತಂದು ಅಸ್ತರ್ ಮಾಡ್ಕೊತೀನಿ ಕಾಣಂಗಿಲ್ಲ ಅಂತೇಳಿ. ನಿನ್ನಂಗ ಬುರ್ಕಾದಾಗ ನೈಟಿ ಹಾಕೊಂಡು ಅಡ್ಡಾಡ್ತೇನೆ ಅಂತ ಮಾಡಿ ನಾ ಊರಿಂದೂರಿಗೆ. ನಂದು ಪಾರೊಂದು ಅಕ್ಕ ಕಾಣಿಸಂಗಿಲ್ಲ ಮತ್ತು ನಿಮ್ದೆಲ್ಲ ಕಾಣಿಸ್ತೈತಿ ಅದಕ್ಕೆ ಹೇಳಿದೆ. ಯವ್ವ ಪರಕ ಆಕಿ ನೈಟಿಯರ್ ಹಾಕೋವಲ್ಲು ಇನ್ನೊಂದರ ಹಾಕೋವಲ್ಲು. ಯವ್ವ ನನ್ನ ಜಂಪರಿನ ರೊಕ್ಕ ಕೊಡು ಮೊದ್ಲು, ಆಮೇಲೆ ಜಗಳ ಮಾಡುವಂತ್ರಿ ನೀವು. ಕೊಡ್ತೇನೆ ತಡ್ಲಿ ಒಂದಿಟ್ಟು, ಇನ್ನೊಂದು 2 ದಿನ ಬಿಟ್ಟು ಕೊಡ್ತೇನೆ ತಡಿ. ಅಂದರೆ ಹೆಸರು ಹೊಲ್ದಾಗದವ ಮನೆಗೆ ತಂದ್ರಂದ್ರೆ 1-2 ಪಡಿ ಯಾರಿಗಾರ ಕೊಡ್ತೇನೆ ಮಾರಾಕ. ಬೇಕಾ ನಿಮ್ಗೆ ಯಾರಿಗಾರ ಹೆಸರು ಬೇಕಂದ್ರೆ ತಗೋರ್ಲಿ ರೊಕ್ಕ ಕೊಟ್ಬಿಡ್ರಿ ಗಿರ್ಜಾ ಹೋಗೋದನ್ನು ತೊಗೊಂಡು. ಇದ್ರದ ಚಲೋ ಬಿಡು, ಮನ್ಯಾಗ ಬೆಳೆದಿದ್ದು ಕಾಳು ಕೊಟ್ಟು ಜಂಪರ್ ಹೊಲಿಸ್ಕೊಂತತಿ. ಯವ್ವ ನಮ್ಮದು ಐತಿ ಬಾಳೆ ಅತ್ತಿಮ್ಮ ಅವನ ಕೈಯಾಗಿದ್ದು. ಯವ್ವ ಎದಕ್ಕೂ ಬ್ಯಾಡ ನೋಡು. ಒಂದೇನ್ರ ಹೊಲಿಸ್ಕೋಬೇಕು ಉಡ್ಬೇಕು ತೊಡ್ಬೇಕಂದ್ರೆ 8 ದಿನ ಕೂಲಿಗೆ ಹೋಗ್ಬೇಕು ಅಂದಕ್ಕ ಅಂತೇವಿ. ಮಳ್ಳಿ ಏನು ಮಾರಂಗಿಲ್ಲ ಪಾಪ. ಬಗ್ಗು ಮುಚ್ಚ ಬಾಯ್ ಹೋದ ವರ್ಷ ತೊಗರಿ ಕೊಟ್ಟಿಲ್ಲ 8 ಪಡಿ ನನಗೆ ಮಾರಕ. ಮತ್ತೇನು ಪಾಪ ಗೊತ್ತಿಲ್ಲ ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದ್ರಂತ ಹಂಗಾತ್ತೀನಿ ಬಾಳೆ. ನಾ ಒಂದೊಂದು ಪಡಿ 2 ಪಡಿ ಮಾರಿದ್ರೆ ನೀನು 8-10 ಪಡಿ ಮಾರ್ತಿ. ನೀನು ಹಗರಕ್ಕುಳ ಅದೇನು ನೀನು. ಯವ್ವ ನನಗೆ ಯಾಕೆ ಆಳು ಬೇಡ ಕಡಿ ಬೇಡ, ನನ್ನ ಗಂಡ ತರ್ತಾನ. ನನಗೆ ಮಾತ್ರ ರೊಕ್ಕ ಬೇಕು, ರೊಕ್ಕ ಕೊಡ್ರಿ. ನಾನು ಜಂಪರ್ ಹೊಲ್ದಿದ್ದು 2 ದಿನದಾಗ ಒಟ್ಟು ನನಗೆ ಕೊಡ್ಬೇಕು ನೋಡಿ ನೀವು. ಯವ್ವ ರೇಣಿ ಅತ್ತಿ ಮಾವನ ಕಳುಲಿ 1 ಪಡಿ 2 ಪಡಿ ಮಾರೋದ್ರಾಗ ನಮ್ದು ಚೇರಿ ಎಳ್ದಿರ್ತತಿ. 8 ಪಡಿ 10 ಪಡಿ ಮಾರ್ತಿ ಅಲ್ಲಿ. ಯವ್ವ ಕುಳ್ಮೇನ್ರಿ ಹಗರ ಇಲ್ಲಿ ಬಿಡ್ಲೆ ನಿಂದು. ನೋಡಿ ಪ್ರೇಮಕ್ಕ ಕಳುವು ಮಾಡೋದ ಕರೆ ಕಳ್ಳಿನೇ ಆಗಿರ್ತೀವಿ. ಇಟ್ಟಿಟ ಯಾಕೆ ಕಳ್ಳಿ ಆಗ್ಬೇಕು, ದೊಡ್ಡ ಕಳ್ಳಿ ಆಗ್ಬಿಡ್ಬೇಕು. ಅಂದ್ರೆ ಚೋರಿ ಮಾಡಿದ್ರೆ ಚಪ್ಪರ್ ಪಾಡಿಕೆ ಮಾಡ್ಬೇಕು, ಹೌದಿಲ್ರಿ? ಮತ್ತೆ ಪಾತವ ಆಮೇಲೆ ಚಪ್ಪಲ್ ಗಿಪ್ಪಲ್ ಪಾಡ. ಮೊದ್ಲು ನನಗೆ ಬುರ್ಕಾ ಹೊಲ್ದಿದ್ದು ಒಂದು ಜಂಪರ್ ಹೊಲ್ದಿದ್ದು ರೊಕ್ಕ ಕೊಡು ಗಿರ್ಜಂದು ಅಕ್ಕ. ಮತ್ತು ಪಾರೊಂದು ಅಕ್ಕ ನಮ್ಗೆ 8 ಆಳಿಂದು ರೊಕ್ಕ ಕೊಡಬೇಕು. ಕೊಟ್ಟ ಮೇಲೆ ನಿಮ್ದು ಎಲ್ಲ ರೊಕ್ಕ ಕೊಟ್ಬಿಡ್ತೇನೆ ನಾನು. ಪರಕ್ಕ ಆಕಿ ಪಾತವನ್ ರೊಕ್ಕ ಕೊಡು ಬಡ 8 ಆಳಿಂದ ರೊಕ್ಕ ಐತಂತ. ಯವ್ವ ನನ್ನ ಜಂಪರಿನ ರೊಕ್ಕ ಕೊಡ್ತಾಳ ಅಂದ್ರಕ್ಕಿ. ಏನು ಹೇಳಿ ಬಿಡ್ಲೇ ಗಿರ್ಜವ್ವ, ನಮ್ಮ ಅತ್ತಿ ಮಗಳ ಮನೆಗೆ ಹೋಗಿ 8 ದಿನ ಆತು ಬಂದೇ ಇಲ್ಲ. ಎಲ್ಲ ಟ್ರಿಜರಿ ಚಾವಿ ಅಕ್ಕಿ ಕೈಯಾಗವ.
ಆಕಿ ಬಂದಿಂದ ಎಲ್ಲ ಆಳಿನ ರೊಕ್ಕ ಕೊಡಕ್ಕೆ ನನ್ನ ಕಡೆ ಏನೈತಿ ಹಿರೇತನ ಅಡಿಗೆ ಮನೆ ಬಿಟ್ಟು ಯಾವ್ದಾದ್ರು ಇಲ್ಲ ನಂದು ಹಿರೇತನ ಅಂದ್ರಲೇ ಪಾರವ ನಿಮ್ಮ ಅತ್ತಿ ಬರಮಟ್ಟ ನಮ್ಮ ಆಳಿನ ರೊಕ್ಕಿಲ್ಲ ಅಯ್ಯ ಇಲ್ಲ ಪ್ರೇಮಕ್ಕ ಹೇಳಾಕತ್ತಿಲ್ಲ ನನ್ನ ಕೈಯಾಗ ಏನು ಹಿರೇತನ ಇಲ್ಲ ಅಂತ ಹೇಳಿ ಅಯ್ಯೋ ದೇಶ ಬಿಡಿ ಲೆಕ್ಕಿದೆ ಅಲ್ಲ ನೀನು ರೊಕ್ಕ ಬರ್ತಾವು ಕೊಡ್ತೇವನ್ನ ಧೈರ್ಯ ಮೇಲೆ ನಾವು ಜಂಪರ್ ಹೊಲಿಸ್ಕೊಂಡೇವು 5-6 ಮತ್ತೆ ಆಕಿಗೇನು ಕೊಡೋಣ ಗಿರ್ಜಾ ಹೋಗಿ ರೊಕ್ಕ ಗಂಟು ಬಿದ್ದಾಳೆ ಈಗ ಹೌದಪ್ಪ ರೊಕ್ಕ ಮತ್ತೆ ರೊಕ್ಕ ಎಲ್ಲಿಂದ ಕೊಡ್ಬೇಕು ನಿಂದ ಒಳ್ಳಕ್ಕೆ ಬಂದಿದ್ದ ಆಳಿಂದ ರೊಕ್ಕ ಕೊಡು ನಮ್ಗೆ ಬಡ ಬಡ ಆಕಿ ಗಿರ್ಜಾ ಹೋಗಿ ರೊಕ್ಕ ಕೊಡ್ತೇನೆ ನಾನು ಇಲ್ಲಾಂದ್ರೆ ಮೊದ್ಲ ನಮ್ಮ ಅತ್ತಿ ಊರಿಗೆ ಹೋಗಿ ಹೇಳ್ಕರೆ ಆದ್ರೆ ನಮ್ಮ ಮಾವ ಹದ್ದಿನ ಕಣ್ಣು ಮನ್ಯಾಗ ಅದಾನ ನನಗೇನು ಎಳದು ಮಾರಾಕ ಆಸ್ಪದಿಲ್ಲ ಈಗ ಅವ ಎಲ್ಲರೂ ಹೊರಗೆ ಹೋಗು ಮಟಾನು ಅದಕ್ಕೆ ನೀ ರೊಕ್ಕ ಕೊಟ್ಟೆ ಅಂದ್ರೆ ಬಡ ಬಡ ಆಕಿ ಜಂಪರಿನ ರೊಕ್ಕ ಕೊಡ್ತೇನೆ ನಾನು ಅಯ್ಯೋ ನಾ ಯಾವಾಗ ಕೊಡಂಗಿಲ್ಲ ಅಂದಿನಿ ನಮ್ಮ ಅತ್ತಿ ಕೈಯಾಗ ಐತಿ ಟ್ಯೂಜರಿ ಚಾವಿ ಆಕಿ ಮಗಳ ಮನೆಗೆ ಹೋಗ್ಯಾಳ ಬಂದಿನಿ ನಿಮ್ಮ ರೊಕ್ಕ ಇಟ್ಕೊಳಂಗಿಲ್ಲ ಅಂತ ಹೇಳಾಕತ್ತೇನೆ ನಾ ಏನು ಮಾಡಲಿ ಯವ್ವ ನಮ್ಮ ಅತ್ತಿ ಊರಿಗೆ ಹೋಗ್ಯಾಳ ಇನ್ನೊಂದು 8 ದಿನ ಬಿಟ್ಟು ಬರ್ಬೋದು ಆಕಿ ಬರೋದ್ರೊಳಗೆ ನಂಗೆ ರೊಕ್ಕ ಕೊಡ್ಬೇಕು ನೋಡು ಅಲ್ಲ ನಿಮ್ದು ಬೇಸ್ ಐತಿ ಬಿಡು ಹಾಂ ನಿಮ್ಮ ಅತ್ತಿ ಊರಿಗೆ ಹೋಗ್ಯಾಳ ಆಕಿ ಬರೋದ್ರಾಗ ನಿನಗೆ ರೊಕ್ಕ ಕೊಡ್ಬೇಕು ಈಕಿ ಪಾರವನ್ನು ನೋಡಿದ್ರೆ ನಮ್ಮ ಅತ್ತಿ ಬಂದಿಂದ ನಾ ರೊಕ್ಕ ಇಸ್ಕೊಂಡು ಕೊಡ್ಬೇಕಂತಾಳೆ ಈ ಅತ್ಯಾರ ಗತ್ತಂದ ನಾ ಏನು ಮಾಡ್ಬೇಕು ನಂದು ಹೆಂಗೈತಿ ಬಾಳೆವು ನಮ್ಮ ಅತ್ತಿ ಒಂದ ಹೋಗೈತಿ ನಮ್ಮ ಮಾವನ ಕರ್ಕೊಂಡು ಹೋಗಿಲ್ಲ ಹೋಗಿದ್ಲಂದ್ರೆ ನನಗೆ ಏನರ ಒಂದು ಮಾರಿ ಪಟ್ನ ಕೊಟ್ಟು ಬಿಡ್ತಿದ್ದೆ ನಾನು ಹಾಂ ನಮ್ಮ ಮಾವನ ಮನೆ ಕಾಯಕ್ಕಿಟ್ಟು ಹೋಗ್ಯಾಳ ನನಗೇನು ಎಳದು ಮಾರಕ್ಕೆ ಆಸ್ಪದಿಲ್ಲ ಈಗ ಒಟ್ಟು ನನಗೆ ಟೈಮ್ ಬೇಕು ಇಲ್ಲಾಂದ್ರೆ ಪಾರವ್ರ ಹತ್ತಿ ಬಂದಿಂದ ನಾನು 8 ಆಳಿನ ರೊಕ್ಕ ಕೊಡಲಿ ಅವಾಗ ಕೊಡ್ತೇನೆ ನೋಡಿ ಏನು ಅದನ್ನದು ಮಾತಾಡ್ಕೊಂಡು ಹೇಳ್ರಿ ನನಗೆ ಅಲ್ಲೇ ನಂದು ಹೊಲ್ದಿದ್ದು ರೊಕ್ಕ ಕೊಡ್ರಲ್ಲೇ ನಾ ಏನು ಮಾತಾಡ್ಕೊಂಡು ಹೇಳ್ಬೇಕು ನಿಮಗೆ ಅಲ್ರಿ ಗಿರ್ಜಂದು ಅಕ್ಕ ಎಲ್ಲಾರ್ದು 8 ಆಳಿಂದು ಪಾರಂದು ಅಕ್ಕಂದು ಹತ್ತಿ ಕೊಡಬೇಕು ರೊಕ್ಕ ಮತ್ತು ಅವರ ಮಗಳ ಮನೆಗೆ ಹೋಗಿ ಕುಂತಾರು ಯಾರು ಕೊಡಬೇಕು ಅಲ್ಲ ಅದಕ್ಕೆ ನಾ ಏನು ಮಾಡಲಿ ನೀವು ಜಂಪರ್ ಹೊಲಿಸ್ಕೊಳ್ಳೋ ಮುಂದೆ ನಂಗೆ ಹೇಳಿದ್ರೇನು ಹಾಂ ನನಗೀಗ ನಮ್ಮ ಅತ್ತಿ ಮಗಳ ಮನೆಗೆ ಹೋಗಿ ಆಕಿ ಬರೋದ್ರಾಗ ನನ್ನ ರೊಕ್ಕ ನಾನು ಮುಟ್ಬೇಕು ಅಷ್ಟೇ ನನಗದು ಸಂಬಂಧ ಇಲ್ಲ ಒಂದೇ ಕೆಲಸ ಮಾಡ್ರಿ ಯಾರ್ದಾರ ಕಡೆ ಇಸಿದ್ ಕೊಡ್ರಿ ನನಗೆ ಹೌದಾ ಇಲ್ಲಪ್ಪ ಅಂದ್ರೆ ಪಾರವ್ರ ಹತ್ತಿ ಬಂದಿಂದ ಆಕಿದ ಆಳಿನ ರೊಕ್ಕ ಇಸ್ಕೊಂಡು ಆಮೇಲೆ ಅವ್ರಿಗೆ ಕೊಡ್ರಿ ಒಳ್ಳೆ ಎದ್ಲು ಗೊಟ್ಟ ಬಂದ್ಬಿಟ್ಟು ನಮ್ಗೆ ಹಾಂ ನಿನಗೆ ಹತ್ತಿ ಬರೋದ್ರಾಗ ರೊಕ್ಕ ಕೊಡ್ಬೇಕು ಈಕಿದು ಹತ್ತಿ ಬಂದಿಂದ ರೊಕ್ಕ ಬರ್ತಾವ ನಮಗೆ ಇದೇನು ತಿಳಿಬೇನಾತ್ರಿ ನಮಗೆ ಎಲ್ಲಾರ ಹ್ಞೂ ಹಾಕ್ಬೇಕ ಈ ಜಂಪರ್ ಸಂಬಂಧ ಕೂಲಿಗೆ ಹೋಗಿ ಕತ್ತಿಟ್ಟದಂಗೆ ದುಡಿದು ಮತ್ತೇನೇ ಇದು ಕೆಲಬೇನಿ ಏನೋ ಅಂತಾರಲ್ಲ ಒಂದು ಕೆಲಸ ಮಾಡೋನು 3 ಮಂದಿ ಕೂಡಿ ಪಾರೊಂದು ಅಕ್ಕಂದು ಮಾವಾಗ ಬೆಟ್ಟಾಗುನು ಮತ್ತು ಆಳಿಂದ ರೊಕ್ಕ ಕೊಡೋದಿತ್ತು ಮತ್ತು ಅಮ್ಮಾರು ಇಲ್ಲ ಮತ್ತು ಅಜ್ಜಾರು ನಮ್ದು ರೊಕ್ಕ ಕೊಡ್ರಿ ಅಂತ ಕೇಳೋನು ಹಾಂ ಹಂಗೆ ಮಾಡ್ರಿಲಿಪ್ಪ ತಾವ 3 ಮಂದಿ ಹೋಗಿಸ್ಕೊಂಡು ಯವ್ವ ಸಂಜೆ ಮುಂದೆ ತಂದು ಕೊಟ್ಬಿಡ್ರಿಲ್ಲ ನನಗೆ ಇಲ್ಲೋಡೆ 7 ಗಂಟೆ ಒಳಗೆ ಬರ್ರಿ 7 ಗಂಟೆ ಮೇಲೆ ನನ್ನ ಗಂಡ ಬರ್ತಾನೆ ಮತ್ತೆ ಅಯ್ಯಯ್ಯ ನಮ್ಮ ಮಾವು ಹೋಗಿ ಕೇಳಿರೇವ ಅವ್ರ ಆಳಿಂದ ಕೊಟ್ಟು 8 ದಿನ ಆಯ್ತು ನನ್ನ ಕೈಯಾಗ ನಾನು ಅದನ್ನು ಬಳಸ್ಕೊಂಡೇನಿ ಏನು ನಮ್ಮ ಆಳಿನ ರೊಕ್ಕ ನೀ ಬಳಸ್ಕೊಂಡಿಯಾ ಯವ್ವ ಹ್ಞೂ ರೇಡಿ ಅದು ನೆಲ್ಲಿಕಾಯಿ ಸರ ಮಾಡಕ್ಕೆ ಹಾಕಿದ್ನ್ಯಾ ಅದು ಅಕ್ಷಾಳ್ರಿ ಬಾಡೆ ಒಂದೇ ಸಲ ನಾವು ಒತ್ತಿ ಇಟ್ಬಿಟ್ನವ ಮತ್ತು ಇನ್ನೇನು ಮಾಡಲಿ ಸರ ಹಾಕೊಳ್ಳೋ ಸಂಬಂಧ ನಿಮ್ಗೆ ಎಲ್ಲರೂ 3 ಮಂದಿ ಆಳಿನ ರೊಕ್ಕ ಬಂದಿದ್ವಾ ನಮ್ಮ ಅತ್ತಿ ಊರಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಕೈಯಾಗ ಕೊಟ್ಟಿದ್ಲು ಮತ್ತು ಅದನ್ನು ಕೊಟ್ಟೇನೆ ತಡಿ ಒಂದಿಟ್ಟು ನಮ್ಮ ಮಾವ ನಮ್ಮ ಅತ್ತಿ ಕರ್ಕೊಂಬರಕ್ಕೆ ಹೋಗ್ಕಾನಲ್ಲ ಅವತ್ತ ಒಂದು ಚೀಲ ಶೇಂಗಾ ಹಿಟ್ಟೇನಿ ಯಾರಿಗಾರ ಮಾರಿ ನಿಮ್ಗೆ 3 ಮಂದಿ ಆಳಿನ ರೊಕ್ಕ ಕೊಡ್ತೇನೆ ನಾನು ನನಗೆ 8-10 ಪಡಿ ಮಾರೋದಕ್ಕೆ ಈಗ ಇಷ್ಟು ಉದ್ದ ಆಚಾರ ಕಿಸದಿ ಮತ್ತು ಚೀಲಗಟ್ಟಲೆ ಮಾರ್ತೀಯಲ್ಲೇವ ನೀನು ಅಯ್ಯೇ ಬಲುವದಿ ಅಯ್ಯ ಪಿಸ್ರಿ ನೀನು ಅಂದೆಲ್ಲ ಈಗ ಇಟ್ಟಿಟ್ಟು ಕಳು ಮಾಡೋಕ್ಕಿಂತ ದೊಡ್ಡ ಕಳ್ಳೆ ಆಗ್ಬೇಕಂದು ನಾ ಮೊದ್ಲ ಆಗೇನಿ ನೀ ಬಾಯಿಲೆ ಈಗ ಹೇಳ್ಕೊಂಡು ನಾ ಮೊದ್ಲ ಆಗೇನ ಅದನ್ನು ಯವ್ವ ಯಾರು ಏನಾರ ಕಳು ಮಾಡಿ ಮಾರ್ರಿ ಯವ್ವ ತಾಯಿ ನನ್ನ ರೊಕ್ಕ 8 ದಿನದ ಒಳಗೆ ಕೊಡ್ರಿ ಯವ್ವ ಗಿರ್ಜಿ ಹೋಗ್ಲಿ ಬಿಡ್ಲಿ ನಂದು ತಪ್ಪೈತಿ ಈಗ 2,000 ರೂಪಾಯಿ ಹಾಕರದಾರ ನಂದು ಗೌರ್ಮೆಂಟಿಂದ ಬಂತಂದ್ರೆ ನಮ್ಮ 4 ಮಂದಿ ಜಂಪರಿಂದು ನಿನಗೆ ಕೊಡ್ತೇನೆ ನಾನು ಏನು ಅವ್ರ ರೊಕ್ಕ ಮತ್ತು ಬಳಸ್ಕೊಂಡೇನೆ ನಾನು ನಿನಗೆ ತಂದು ಮುಟ್ಸೋ ಜವಾಬ್ದಾರಿ ನಂದು ನಿಮ್ಮ ಮತ್ತೆ ಬರೋದ್ರಾಗ ಯವ್ವ ಅಷ್ಟು ಮಾಡಿ ಪುಣ್ಯ ಕಟ್ಕೊರುವ ಯವ್ವ ತಾಯಿ ಆಯ್ತು ತಗೋರು ಹಂಗೆ ಮಾಡ ತಗೋರಿ ನಿಮ್ಮ ಜಂಪರ್ ತೊಗೊಂಡು ಹೋಗ್ರಿ ತಗೋರ್ಲೆಪ್ಪ ತಾವ ನೀನು ಬುರ್ಕ ನಾವಿನ್ನು ಹೊಕ್ಕೇವ ಗಿರ್ಜವ ಹಾಂ ಹೋಗ್ಬರ್ರಿ ತಡ್ರಿ ನೀವೆಲ್ಲಿ ಹೊಂಟ್ರಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದು ನಮಗೊಂದು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟು ಎಂದೂ ಹಿಂಗೆ ಇರಲಿ ಅಂಥೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.